ಹಾಕಿದ್ರೆ ಮಾತ್ರ ಬರೋದಕ್ಕೆ ಸಾಧ್ಯ. ದಿಸ್ ಇಸ್ ಆಲ್ ಅಬೌಟ್ ಮೈ ಟೀಚರ್ಸ್. ದೇ ಯೂಸ್ ಟು ಟೀಚ್ ದ ಕಾನ್ಸೆಪ್ಟ್ಸ್ ಆರ್ ವೆರಿ ಗುಡ್. ಸೊ ದಿಸ್ ಹ್ಯಾಸ್ ಹೆಲ್ಪ್ ಮಿ ಟು ಗುಡ್ ಟೇಕ್ ಅ ಗುಡ್ ಮಾರ್ಕ್ಸ್. ಕಾಲೇಜು ಪ್ರಿನ್ಸಿಪಲ್ ತುಂಬ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಒಟ್ಟು ಕಾಲೇಜು ನಮಗೆ ತೆಗಿತಾರೆ ಅಂತ ಇನ್ನೂ ಜಾಸ್ತಿ ತೆಗಿತಾರೆ ಅಂದರೆ ಸೊ I'm happy with my results and all this is because of my teachers and parents. 96.3% ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಎಲ್ಲ ಟೀಚರ್ ಸಪೋರ್ಟು ಇದೆ. And I thank all my staffs for such a support and a guidance and my parents especially. And I thank our college. ಎಲ್ಲನ ಮುಖ್ಯವಾಗಿ ಅಂದರೆ ಇಲ್ಲಿರುವಂಥ ಶಿಕ್ಷಕರೇನಿದ್ದಾರೆ ಪಾಪ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ PUC ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಈ ಒಂದು ಹಂತದಲ್ಲಿ ಆ ವಿದ್ಯಾರ್ಥಿ ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು ಅಂತಂದ್ರೆ ಆ ಒಂದು ಫಲಿತಾಂಶ ಅತ್ಯಂತ ಪ್ರಮುಖವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ದ್ವಿತೀಯ PUCಯನ್ನ ವಿದ್ಯಾರ್ಥಿಗಳು, ಪೋಷಕರು, ಅಧ್ಯಾಪಕರುಗಳು ಗಂಭೀರವಾಗಿ ತೆಗೆದುಕೊಳ್ತಾರೆ. ಪರೀಕ್ಷೆಯನ್ನ ಶ್ರದ್ಧೆಯಿಂದ ಕೂಡ ಬರೀತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದೀಗ ದ್ವಿತೀಯ PUCಯ ಫಲಿತಾಂಶ ಪ್ರಕಟವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇದೀಗ ಆನೇಕಲ್ ತಾಲೂಕಿನ ಸರ್ಜಾಪುರಕ್ಕೆ ಸಮೀಪವಿರುವಂತಹ ನ್ಯೂ ಆಕ್ಸ್ಫರ್ಡ್ PU ಕಾಲೇಜ್ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಿದೆ. ಈ ಒಂದು ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ 97.5% ಫಲಿತಾಂಶವನ್ನ ಇಲ್ಲಿನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಮೊದಲನೆಯ ಸ್ಥಾನವನ್ನ ಈ ಒಂದು ಕಾಲೇಜಿನ ನಂದಿತಾ 97.66% ಗಳಿಸಿಕೊಂಡರೆ, ದ್ವಿತೀಯ ಸ್ಥಾನವನ್ನ ಪೂರ್ವಿಕಾ ಆರ್ ಹೊಸದುರ್ಗರವರು 96.33% ಗಳಿಸಿಕೊಂಡಿದ್ದಾರೆ. ರಕ್ಷಿತಾ ಎಂ 96.16 ಫಲಿತಾಂಶವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಈ ಒಂದು ನ್ಯೂ ಆಕ್ಸ್ಫರ್ಡ್ PU ಕಾಲೇಜಿನ ಕೀರ್ತಿ ಪತಾಕೆಯನ್ನ ಆರಿಸಿದ್ದಾರೆ. ಅತ್ಯುತ್ತಮವಾದಂತಹ ಶಿಕ್ಷಣವನ್ನ, ಹಾಗೆಯೇ ಉತ್ತಮ ಗುಣಮಟ್ಟವನ್ನ ಹಾಗೂ ಪೋಷಕರು ಕೂಡ ಈ ಒಂದು ಫಲಿತಾಂಶಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದರು. ಲೋಕೇಶ್ ಅಂತ, ನನ್ನ ಮಗಳ ಹೆಸರು ನಂದಿತಾ ಎಲ್. 586 ಸ್ಕೋರ್ ಮಾಡಿದ್ದಾರೆ. ಒಳ್ಳೆಯ ಗುಡ್ ಕಾಲೇಜು. ಪ್ರಿನ್ಸಿಪಲ್ ತುಂಬ ಹೆಲ್ಪ್ ಮಾಡಿದ್ರು, ನಮಗೆ ಸಪೋರ್ಟ್ ಮಾಡಿದ್ರು. ಒಟ್ಟು ಕಾಲೇಜು ವೆರಿ ಗುಡ್. ನಮಗೆ ತೆಗಿತಾರೆ ಅಂತ ಇನ್ನೂ ಜಾಸ್ತಿ ತೆಗಿತಾರೆ ಅಂದ್ಕೊಂಡೆ, ಸ್ವಲ್ಪ ತೆಗೆದಿದ್ದಾರೆ ಸರ್. ನಮ್ಗೆ ತೃಪ್ತಿ ಸರ್. ಡಾಕ್ಟರ್ ಕೋರ್ಸ್ ಮಾಡಬೇಕು. ನನ್ನ ಮಗಳ ಹೆಸರು ಪೂರ್ವಿಕಾ ಆರ್ ಹೊಸದುರ್ಗ. ಈಗ ಫಸ್ಟ್ ಇಯರ್ PUCಯಿಂದನೂ ಇಲ್ಲೇ ಓದ್ತಾ ಇರೋದು. ಸೆಕೆಂಡ್ PUC ರಿಸಲ್ಟ್ 578% ಬಂದಿದೆ. 96.3% ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಎಲ್ಲ ಟೀಚರ್ ಸಪೋರ್ಟು ಇದೆ. ಚೆನ್ನಾಗಿ ಓದಿದ್ದಾಳೆ. ಎಲ್ಲ ರೀತಿ ಸಪೋರ್ಟ್ ಇದೆ. ಮೆಡಿಕಲ್ ಓದಿಸ್ಬೇಕಂತ ಇದೆ. ಹಾಸ್ಟೆಲ್ ಮಾಡಿಕೊಟ್ಟು ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಫೀಸ್ ಎಲ್ಲ ಕಡಿಮೆ. ನಮ್ಮ ಮಕ್ಳಿಗೆ ಫೀಸ್ ಫ್ರೀ ಸೀಟೇ ಸಿಕ್ಕಿದೆ. ಸರ್ ರಕ್ಷಿತಾ ಎಮ್ ಅವ್ರ ಪದವನ್ನು 96% ತಗೊಂಡಿದ್ದಾರೆ. ಎಲ್ಲ ನಮ್ಗೆ ಅಂದರೆ ನಾವೇ ಸ್ವಲ್ಪ ಅನ್ಎಜುಕೇಟು, ತಂದೆ ತಾಯಿ ನಾವೇನು ಓದಿಲ್ಲ. ಎಲ್ಲನ ಮುಖ್ಯವಾಗಿ ಅಂದರೆ ಇಲ್ಲಿರುವಂಥ ಶಿಕ್ಷಕರೇನಿದ್ದಾರೆ ಪಾಪ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರೆಲ್ಲ ಚೆನ್ನಾಗಿ ಕೊಡ್ತಾಯಿದ್ರು. ಅವರು ಏನೋ ಗೊತ್ತಾಗದಿರೋ ಕೇಳಿ, ಏನಿಲ್ಲ ಏನು ಮುಚ್ಚುಮರಿ ಏನಿಲ್ಲದ್ರೆ ಕೇಳಿ, ಫೋನ್ ಮಾಡಿ. ಯಾವುದೇ ರೀತಿಯಾಗಿ ನಾವು ಫೋನ್ ನಮ್ಮ ಇದರಲ್ಲಿ ಇರ್ತೀವಿ. ನಿಮ್ಗೆ ಏನೇ ಡೌಟ್ ಇದ್ದರೆ ಹೇಳಿ ಅಂತ ಒಳ್ಳೆಯ ಸಪೋರ್ಟ್ ಮಾಡಿ, ಒಳ್ಳೆ ಸಪೋರ್ಟ್ ಯಾವ ರೀತಿ ಬೇಕಾದರೂ ನಾವು ಸಪೋರ್ಟ್ ಇದ್ದೀವಿ. ಓದಿದರೆ ಸಾಕು, ಓದಬೇಕನ್ನೋದು ಅವರು ಇದು ನೋಡೋಣ ಸರ್. ಅವರು ಮುಖ್ಯ ಫಸ್ಟು ಅವ್ರ ಗುರಿ, ಮಕ್ಕಳ ಗುರಿ. ಅವ್ರು ನಾವು ಈ ಥರ ಆಗಬೇಕು ಅನ್ನೋ ಒಂದು ಗುರಿ ಅವ್ರಿಗೆ ಇರ್ತದೆ. ಆದರೂ ಸಪೋರ್ಟ್ ಮಾಡೋಣ ಅಂತ. ಅಲ್ಲ ಸರ್, ಇಂಥ ಕಾಲೇಜು ನಾವು ಎಲ್ಲಿ ನೋಡಿಲ್ಲ ಸರ್. ಅಂದರೆ ನಮ್ಮ 3 ಜನ ಹೆಣ್ಮಕ್ಳು ನನಗೆ ಇದೇ ಸ್ಕೂಲಲ್ಲೆಲ್ಲ ಹೋಗ್ತಾಯಿದ್ದಾರೆ. ಎಲ್ಲ ಈ ಥರ ಪರ್ಸೆಂಟೇಜ್ ತಗೊಂಡು ಎಲ್ಲ ಫ್ರೀ ಸೀಟ್ ಕೊಟ್ಟಿದ್ದಾರೆ ನನಗೆ. ಎಲ್ಲ 3 ಜನಕ್ಕೂ ಫ್ರೀ ಸೀಟೇ ಸರ್. ಫ್ರೀ ಸೀಟ್ ಕೊಟ್ಟು ನಂಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಎಜುಕೇಷನು, ಒಳ್ಳೆ ಸೂಪರ್ಸ್ ಕಾಲೇಜು. ನಮ್ಮಂಥ ಬಡವರಿಗೆ ಇದು ಇಂಥ ಕಾಲೇಜು ಬೇಕು ಸರ್. ವಿದ್ಯಾರ್ಥಿನಿಯರು ಏನೆಲ್ಲ ಮಾತನಾಡಿದ್ರು ಮತ್ತು ಅತ್ಯುತ್ತಮವಾದಂತಹ ಫಲಿತಾಂಶ ಪಡೆದುಕೊಳ್ಳಲು ಯಾವ ಅಂಶಗಳು ಸಹಕಾರಿ ಆಯ್ತು ಅನ್ನೋದನ್ನ ಅದೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ವಿವರಿಸಿರುವುದನ್ನ ನೋಡೋಣ ಬನ್ನಿ. Myself Nandita and my combination is PCMB. I have secured 586 marks and I secured 97.6%. Actually my teachers and my parents, they have helped me a lot to do well in my examinations, and particularly our principal sir have given special facilities for us so that they have taken individual care, and this has helped me to secure good marks. And even my parents, they supported me and they were like backbone of my preparation. And this is all about my teachers. They used to teach the concepts very good, so this has helped me to take a good marks. How many hours? Actually I was here only, so it was residential year, so it was like only 6 hours for sleeping and next hours for only like studying. So it was like 14 hours like we used to study. Next time
I don't know, maybe I can write NEET and KCET, and according to that, I'm trying to take medical course. They need to score well. They need to crack the previous record. They need to start from the day one, sir. And they need to revise every day and to take the test to improve their score and never lose their hopes. Like that. I'm very much thankful to them. Hello everyone, myself Purvika. I have studied in New Oxford PU College, Sajapura. I'm happy with my results, and all this is because of my teachers and parents. Thank you everyone. 96.3%. My goal is to become a medical gynecologist. Myself Rakshita, I have secured 577 marks in second PUC, where I studied in New Oxford PU College associated with Tapper Group of Colleges, and I thank all my staffs for such a support and a guidance, and my parents especially, and I thank our college for such a good environment and the resources for our studies. So the main benefit of us, last 3 months they made us to stay here itself with the hostel facility, and one staff was staying with us, and all the evening classes which was scheduled all helped us very lot, sir, and mainly our teachers' efforts, which was very beneficial. So looking forward to crack the NEET and join the medical seat. Our parents very supportive, and whatever the guidance and whatever I received from them, that was the main motto, and the main encouragement from them was the reason for this good marks. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.